ನೀನು ಒಳ್ಳೆಯವನು ಅಂತ ಯಾರೂ ನೀನು ಹೇಳಬೇಕಾಗಿಲ್ಲ. ನಿನಗೆ ಗೊತ್ತಿರಬೇಕು ನೀನು ಒಳ್ಳೆಯವನು ಅಂತ. ಅದಕ್ಕೆ ಕೆಲವು ಗುರುತುಗಳಿದೆ, ನೋಡ್ಕೊ. ನೀನು ಬೇರೆಯವ್ರನ್ನ ಹರ್ಟ್ ಮಾಡಿದ್ರೆ ತಕ್ಷಣ ನಿನಗೆ ಹರ್ಟ್ ಆಗುತ್ತೆ. ಅದು ವೀಕ್ನೆಸ್ ಅಲ್ಲ, ಅದು ನೀನು ಒಳ್ಳೆತನ. ಅದನ್ನು ಎಂಪತಿ ಅಂತಾರೆ, ಅದು ಹ್ಯುಮ್ಯಾನಿಟಿ ಅಂತಾರೆ. ಅದು ನಿನ್ನಲ್ಲಿದೆ ಅಲ್ವಾ, ನೀನು ಒಳ್ಳೆಯವನು. ನಿಂಗೆ ಬೇರೆಯವ್ರನ್ನ ಹರ್ಟ್ ಮಾಡಿ ಖುಷಿ ಆದರೆ ನೀನು ಒಳ್ಳೆಯವನಲ್ಲ. ಇದನ್ನು ನೋಡೋಕ್ಕೆ ಯಾರಾದರೂ ಬೇಕಾ? ಎರಡನೇದು, ನೀನು ಸೈಲೆಂಟಾಗಿ ಸಹಾಯ ಮಾಡ್ತೀಯ, ಏನೂ ವಾಪಸ್ ಕೇಳಲ್ಲ. ನೀನು ಮನುಷ್ಯನಿಗೆ ಒಂದು ವ್ಯಾಲ್ಯೂ ಕೊಟ್ಟಿದೀಯ. ನಿನಗೆ ಕೊಟ್ಟು ಗೊತ್ತು, ಇಸ್ಕೊಳ್ಳೋದು ಯಾರು ಬೇಕಾದ್ರೂ ಇಸ್ಕೊಳ್ತಾರೆ. ಮನುಷ್ಯನಿಗೆ ವ್ಯಾಲ್ಯೂ ಇದ್ದರೆ ಅವರು ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಏನೂ ವಾಪಸ್ ಕೇಳದೆ ಕೊಡ್ತೀಯ, ಅದು ಒಳ್ಳೆತನ. ಆಮೇಲೆ ನಿನ್ನ ಎಸೆನ್ಸ್ ಏನಿದೆ ಅದರಿಂದನೇ ನೀನು ಶೇಪ್ ಆಗಿರ್ತೀಯ, ನೀವು ಒಳ್ಳೆಯವನಾಗಿದ್ದರೆ, ಬೇರೆಯವರಿಂದ ಅಲ್ಲ. ಅದಕ್ಕೆ ಬೇರೆಯವರು ಏನಾದರೂ ನಿನ್ನನ್ನು ಪ್ರೀತಿ ಮಾಡದೇ ಇದ್ದರೆ, ಬೈದರೆ ಅಂದರೆ ಎಲ್ಲ, ಯಾಕೆಂದರೆ ಅವರೇನು ನಿನ್ನನ್ನು ಶೇಪ್ ಮಾಡಿಲ್ಲ. ಆದರೆ ನೀನು ಅವ್ರನ್ನ ಹೇಟ್ ಮಾಡಲ್ಲ. ಯಾಕೆ ಅಂದರೆ ನಿನ್ನ ಚಾಯ್ಸಿಂದ ನೀನು ಶೇಪ್ ತೊಗೊಂಡಿರೋದು ನಿನ್ನ ಎಸೆನ್ಸಿಂದ. ಅವರು ಬೈದರೆ ನೀನು ಏನೂ ಆಗೋದೇ ಇಲ್ಲ. ಆವಾಗ ನಿನಗೆ ನಿನ್ನ ಒಳ್ಳೆತನ ಇದು ಅಂತ ನಿನಗೆ ಗೊತ್ತಾಗತ್ತೆ. ನೀನು ಬಿಟ್ಟರೆ ಮಾಡ್ಕೊಳ್ಳಲ್ಲ, ಯಾವಾಗಲೂ ಮೋಸ ಮಾಡ್ಕೊಳ್ಳಲ್ಲ. ನೀನು ಅಂದ್ಕೊಂಡಿದ್ದನ್ನು ನೀನು ಮಾಡ್ತೀಯ, ಏನು ಅಂದ್ಕೊಂಡಿದ್ಯಾ ಅದನ್ನು ನೀನು ಮಾಡೇ ಮಾಡ್ತೀಯ. ಪ್ರಪಂಚ ಎಲ್ಲ ರೆಕಗ್ನೈಸ್ ಮಾಡಲ್ಲ ನೀನನ್ನು, ಆದರೂ ನೀ ಮಾಡೋದನ್ನು ನಿಲ್ಲಿಸಲ್ಲ. ಚಪ್ಪಾಳೆ ತಟ್ಟದೇ ಇರಲಿ, ನಿನಗೇನೂ ಅನಿಸಲ್ಲ. ನೀನು ಕೆಲಸ ಮಾಡ್ತಾ ಇರೋದು ನಿಂಗೆ ಮಾಡೋಕ್ಕಿಷ್ಟ, ನೀನು ಮಾಡ್ಕೊಂಡು ಹೋಗ್ತಾ ಇದೆಯಾ. ಇದೆಲ್ಲ ಒಳ್ಳೆತನ ಅಲ್ವಾ? ಇದು ಗೊತ್ತಾದರೆ ನಿನಗೆ ಒಂಥರ ನಿನ್ನ ಬಗ್ಗೆ ಗೌರವ ಮತ್ತು ಹೆಮ್ಮೆ ಬರಬೇಕು.